ಎಲ್ಲರಿಗೂ ನಮಸ್ಕಾರ. ನಮ್ಮ ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಜೀವನದಲ್ಲಿ ಕಾಣುವ ಪ್ರತಿಯೊಂದು ಕನಸಿಗೂ ಒಂದಿಲ್ಲೊಂದು ಸಂಕೇತವಿದೆ ಎಂದು ಪುರಾಣಗಳು, ಆಧ್ಯಾತ್ಮಿಕ ಸಂಪ್ರದಾಯಗಳು ಹಾಗೂ ಜನಪ್ರಿಯ ನಂಬಿಕೆಗಳು ತಿಳಿಸುತ್ತವೆ. ಕೆಲವೊಂದು ಕನಸುಗಳು ನಮ್ಮ ಮನಸ್ಸಿನ ಭಾವನೆಗಳನ್ನು ಪ್ರತಿಬಿಂಬಿಸಿದರೆ, ಇನ್ನೂ ಕೆಲವು ಕನಸುಗಳು ಜೀವನದಲ್ಲಿ ಆಗಬಹುದಾದ ಬದಲಾವಣೆಗಳ ಕುರಿತು ಸೂಚನೆಯನ್ನು ನೀಡುತ್ತವೆ. ಇಂದಿನ ವಿಡಿಯೋದಲ್ಲಿ ಕನಸಿನಲ್ಲಿ ಬೆಂಕಿಯನ್ನು ಕಂಡರೆ ಅದರ ಅರ್ಥವೇನು, ಹಾಗೆಯೇ ಅದರ ಸೂಚನೆಗಳೇನು ಎಂಬುದನ್ನು ಸ್ವಪ್ನಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ತಿಳಿಯೋಣ. ಬೆಂಕಿ ಎಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಭಯವನ್ನು ಉಂಟು ಮಾಡುವ ಶಕ್ತಿ. ಆದರೆ ಹಿಂದೂ ಧರ್ಮದಲ್ಲಿ ಹಾಗೂ ಪುರಾಣಗಳ ಪ್ರಕಾರ ಬೆಂಕಿ ಕೇವಲ ವಿನಾಶದ ಸಂಕೇತವಲ್ಲ. ಅಗ್ನಿ ಎಂದರೆ ಪವಿತ್ರತೆ, ಶುದ್ಧೀಕರಣ, ಧೈರ್ಯ, ಪರಿವರ್ತನೆ, ಹೊಸ ಆರಂಭ ಮತ್ತು ದೈವಿಕ ಶಕ್ತಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಕನಸಿನಲ್ಲಿ ಬೆಂಕಿ ಕಂಡ ತಕ್ಷಣ ಭಯಪಡುವ ಅಗತ್ಯವಿಲ್ಲ. ಮೊದಲು ಆ ಬೆಂಕಿ ಯಾವ ರೀತಿಯಲ್ಲಿ ಕಾಣಿಸಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಒಂದು ವೇಳೆ ಕನಸಿನಲ್ಲಿ ಉರಿಯುತ್ತಿರುವ ಬೆಂಕಿಯನ್ನು ಕಂಡರೆ, ಕೆಲವು ಆಧ್ಯಾತ್ಮಿಕ ಸಂಪ್ರದಾಯಗಳ ಪ್ರಕಾರ ಪ್ರಕಾಶಮಾನವಾಗಿ ಉರಿಯುತ್ತಿರುವ ಬೆಂಕಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಯಾಗಿರಬಹುದು. ಬಹಳ ದಿನಗಳಿಂದ ಅಡ್ಡಿಯಾಗಿದ್ದ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಹತ್ತಿರ ಬಂದಿದೆ ಎಂದು ಕೆಲವರು ನಂಬುತ್ತಾರೆ. ಹಾಗೆಯೇ ಕನಸಿನಲ್ಲಿ ನಿಮ್ಮ ಮನೆಯಲ್ಲೇ ಬೆಂಕಿ ಕಾಣಿಸಿದರೆ, ಈ ರೀತಿಯಾದ ಕನಸು ಕಂಡವರು ಸಾಮಾನ್ಯವಾಗಿ ಆತಂಕ ಪಡುತ್ತಾರೆ. ಆದರೆ ಪ್ರತಿಯೊಂದು ಬೆಂಕಿಯ ಕನಸು ಅಶುಭ ಎಂದು ಹೇಳಲು ಸಾಧ್ಯವಿಲ್ಲ. ಜನಪ್ರಿಯ ನಂಬಿಕೆಗಳ ಪ್ರಕಾರ ಇದು ಕುಟುಂಬದಲ್ಲಿ ಹೊಸ ಜವಾಬ್ದಾರಿ, ಮನೆಯ ಬದಲಾವಣೆ ಅಥವಾ ಜೀವನದಲ್ಲಿ ಯಾವುದೋ ಮಹತ್ವದ ಬದಲಾವಣೆಯ ಸಂಕೇತವಾಗಿರಬಹುದು. ಆದರೆ ಕನಸಿನಲ್ಲಿ ದುಃಖ, ಭಯ ಅಥವಾ ಅಳುವ ಅನುಭವ ಹೆಚ್ಚು ಕಂಡಿದ್ದರೆ, ಕುಟುಂಬದ ವಿಷಯಗಳಲ್ಲಿ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು ಎಂದು ಕೆಲವರು ನಂಬುತ್ತಾರೆ. ಕನಸಿನಲ್ಲಿ ಬೆಂಕಿಯಲ್ಲಿ ನೀವು ಸುಟ್ಟಂತೆ ಕಂಡರೆ, ಇಂತಹ ಕನಸು ಹೆಚ್ಚಾಗಿ ನಮ್ಮ ಒಳ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಒತ್ತಡ, ಆತಂಕ, ಕೋಪ ಅಥವಾ ನೋವು ಇದ್ದರೆ ಇಂತಹ ಕನಸು ಬಂದಿರಬಹುದು. ಬೆಂಕಿಯನ್ನು ಆರಿಸುತ್ತಿರುವಂತೆ ಕನಸಿನಲ್ಲಿ ಕಂಡರೆ, ಅನೇಕ ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಇದು ಒಂದು ಉತ್ತಮ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುವುದು, ಹಾಗೆಯೇ ನೀವು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವುದು ಹಾಗೂ ಮನಸ್ಸಿಗೆ ಶಾಂತಿ ದೊರೆಯುವ ಸಾಧ್ಯತೆಯನ್ನು ಕೂಡ ಈ ಕನಸು ಸೂಚಿಸುತ್ತದೆ. ಒಂದು ವೇಳೆ ನೀವು ಕನಸಿನಲ್ಲಿ ಹೋಮದ ಅಗ್ನಿ ಅಥವಾ ಯಜ್ಞದ ಬೆಂಕಿಯನ್ನು ಕಂಡರೆ, ಇಂತಹ ಕನಸನ್ನು ಪುರಾಣಗಳು ಹಾಗೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ದೇವರ ಅನುಗ್ರಹ, ಮನಸ್ಸಿನ ಶುದ್ಧತೆ, ಆಧ್ಯಾತ್ಮಿಕ ಬೆಳವಣಿಗೆ ಹಾಗೂ ಶುಭ ಫಲಗಳ ಸಂಕೇತವಾಗಿರಬಹುದು. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತಮ ಫಲ ಸಿಗುವ ಸಮಯ ಸಮೀಪಿಸಿದೆ ಎಂದು ಕೆಲವರು ನಂಬುತ್ತಾರೆ. ಹಾಗೆಯೇ ಕನಸಿನಲ್ಲಿ ಕಾಡಿಗೆ ಬೆಂಕಿ ಒತ್ತಿಕೊಂಡಿರುವಂತೆ ಕಂಡರೆ, ಜನಪ್ರಿಯ ಕನಸಿನ ವ್ಯಾಖ್ಯಾನಗಳ ಪ್ರಕಾರ ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಬಹುದೆಂಬ ಸೂಚನೆಯಾಗಿರಬಹುದು. ಕೆಲವೊಮ್ಮೆ ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಜೀವನದತ್ತ ಸಾಗುವ ಸಮಯ ಬಂದಿದೆ ಎಂಬ ಸಂದೇಶವೂ ಕೂಡ ಆಗಿರಬಹುದು. ಕನಸಿನಲ್ಲಿ ಬೆಂಕಿಯಿಂದ ಮಾತ್ರ ಬೆಳಕು ಕಾಣಿಸುತ್ತಿರುವ ಹಾಗೆ ಕಂಡರೆ, ಇಂತಹ ಕನಸು ಜ್ಞಾನ, ಆಶೆ ಮತ್ತು ಹೊಸ ದಾರಿಯ ಸಂಕೇತವೆಂದು ಹಲವರು ಪರಿಗಣಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಇದ್ದ ಕೆಲವು ಗೊಂದಲಗಳಿಗೆ ಪರಿಹಾರ ಸಿಗುವ ಸಾಧ್ಯತೆಯನ್ನು ಕೂಡ ಇಂತಹ ಕನಸು ಸೂಚಿಸುತ್ತದೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಅಗ್ನಿದೇವರು ಅತ್ಯಂತ ಪೂಜ್ಯ ದೇವತೆಗಳಲ್ಲಿ ಒಬ್ಬರು. ವೇದಗಳಲ್ಲಿ ಅಗ್ನಿಯನ್ನು ದೇವತೆಗಳಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ಪರಿಗಣಿಸಲಾಗಿದೆ. ಯಜ್ಞ, ಹೋಮ, ವಿವಾಹ, ಗೃಹ ಪ್ರವೇಶ ಹಾಗೂ ಅನೇಕ ಶುಭ ಕಾರ್ಯಗಳಲ್ಲಿ ಅಗ್ನಿಯನ್ನ ಸಾಕ್ಷಿಯಾಗಿ ಪೂಜಿಸಲಾಗುತ್ತದೆ. ಆದ್ದರಿಂದ ಪುರಾಣಗಳು ಹಾಗೂ ಧಾರ್ಮಿಕ ಸಂಪ್ರದಾಯಗಳ ಪ್ರಕಾರ ಕನಸಿನಲ್ಲಿ ಬೆಂಕಿ ಕಾಣುವುದು ಅನೇಕ ಸಂದರ್ಭಗಳಲ್ಲಿ ಶುದ್ಧೀಕರಣ, ಹೊಸ ಆರಂಭ ಮತ್ತು ಜೀವನದಲ್ಲಿ ಪರಿವರ್ತನೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಯು ಪುರಾಣಗಳು, ಆಧ್ಯಾತ್ಮಿಕ ಸಂಪ್ರದಾಯಗಳು ಹಾಗೂ ಜನಪ್ರಿಯ ನಂಬಿಕೆಗಳ ಆಧಾರದ ಮೇಲೆ ನೀಡಲಾಗಿದೆ. ಇದನ್ನು ಭವಿಷ್ಯದ ಬಗ್ಗೆ ಖಚಿತ ಭವಿಷ್ಯವಾಣಿ ಎಂದು ಪರಿಗಣಿಸದೆ ಆಧ್ಯಾತ್ಮಿಕ ಮಾಹಿತಿ ಎಂಬ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಕನಸಿನ ಅನುಭವವನ್ನು ಹಂಚಿಕೊಳ್ಳಿ ಮತ್ತು ಪುರಾಣ ಜ್ಞಾನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.